ಒಂದು ಬಂಗ್ಲಾದಲ್ಲಿ ಇರುವವನೊಬ್ಬ ಅವನನ್ನ ಚೂರಿ ಹಾಕೊಂಡು ಸತ್ತೋದ. ಅವನ್ ಯಾಕೆ ಸತ್ತ, ಅವನ್ ಯಾರು, ಯಾಕೆ ತರ ಮಾಡಿದ ಅದನ್ನ ನಾನ್ ಹೇಳ್ತೀನಿ. ನನ್ನ ಹೆಸರು ಮೋಹಿನಿ. ನಾನು ಸುಧೀರ್ ಅಂತ ಒಂದ್ ಹುಡುಗನ್ನ ಇಷ್ಟಪಟ್ಟೆ. ಅವನ್ ಕೂಡ ನನ್ನನ್ನ ಇಷ್ಟಪಟ್ಟ. ಸುಮಾರು ದಿನಗಳು ಹೀಗೆ ನಡೀತು. ನಮ್ ಮನೆಯವರು ನಮ್ ಪ್ರೀತಿನ ಒಪ್ಪದಕ್ಕೆ ನಾವೇ ರಹಸ್ಯವಾಗಿ ಹೊರಗೆ ಮದ್ವೆ ಆದ್ವಿ. ಆದ್ರೆ ಆತರ ಮಾಡಿದ್ದೇ ಅದ್ ದೊಡ್ಡ ತಪ್ಪು. ನಮ್ ಮದ್ವೆ ನಡೆದ ಚೂರ್ ದಿನದ ಮತ್ತೆ ಒಂದಿನ, ಮೋಹಿನಿ, ನಾನು ನನ್ನ ಕೆಲ್ಸನ ಬಿಟ್ಬಿಟ್ಟೆ. ಯಾವ್ದಾದ್ರು ಬಿಸ್ನೆಸ್ ಮಾಡುವ ಅಂತ ಇದ್ದೀನಿ. ಆದ್ರೆ ಅದಕ್ಕೆ ಸುಮಾರು ಹಣ ಬೇಕಾಗಿದೆ. ಬ್ಯಾಂಕ್ ಲೋನ್ಗೂ ಅಪ್ಲೈ ಮಾಡಿದೆ. ಆದ್ರೆ ಅದು ರಿಜೆಕ್ಟ್ ಆಯ್ತು. ಈಗ ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕ್ರೆ ಚಿಂತೆ ಮಾಡ್ತಾ ಇದ್ರಾ? ನಾನಿದ್ದೀನಲ್ವಾ. ನೀನೇನ್ ಮಾಡಕ್ಕಾಗತ್ತೆ? ನಾನ್ ಮಾತ್ರನೇ ಈಗ ಏನಾದ್ರೂ ಮಾಡಕ್ಕಾಗತ್ತೆ. ನನ್ ಮನೆಯಿಂದ ತಗೊಂಡ್ ಬಂದ ಹಣ ಚಿನ್ನ ಇದೆ ಅಲ್ವಾ, ಅದನ್ನಿಟ್ಟು ಬಿಸ್ನೆಸ್ ಮಾಡಿ. ಹೌದೌದು, ಅದು ಒಳ್ಳೆ ಐಡಿಯಾ. ಈಗ್ಲೇ ಹೋಗಿ ತಗೊಂಡ್ ಬಾ. ನಾನು ಅದನ್ನ ತಗೊಂಡ್ ಬಂದ್ ಕೊಟ್ಟೆ. ಅವರು ಅದನ್ನ ತಕೊಂಡು ಹೊರಗೋದ್ರು. ರಾತ್ರಿ ಸಮಯ ಆಗ್ಬಿಡ್ತು. ಆದ್ರೆ ಅವ್ರಿನ್ನೂ ಮನೆ ಹಿಂದೆ ಬರ್ಲಿಲ್ಲ. ಫೋನ್ ಕೂಡ ಮಾಡ್ದೆ, ಆದ್ರೆ ಅವ್ರು ತೆಗಿಲಿಲ್ಲ. ನಾನು ಅವ್ರಿಗಾಗಿ ಕಾಯ್ತಾನೇ ಕೂತಿದ್ದೆ. ಮರುದಿನ ಬೆಳಿಗ್ಗೆನೆ ಅವ್ರ ಮನೆಗ್ ಬಂದ್ರು. ಏನಾಯ್ತು ರೀ, ನಿನ್ನಿಂದ ನಿಮ್ ಫೋನ್ ಸ್ವಿಚ್ ಆಫ್ ಅಲ್ಲಿ ಇದೆ. ನಾನ್ ಎಷ್ಟು ಭಯಪಟ್ಟೆ ಗೊತ್ತುಂಟಾ? ಏನಾಯ್ತ್ರಿ? ನನ್ ಫೋನ್ ನಲ್ಲಿ ಚಾರ್ಜ್ ಇಲ್ಲದೆ ಹೋಯ್ತು ಮೋಹಿನಿ. ನಿನ್ನೆ ನಿನ್ ಚಿನ್ನನೆಲ್ಲ ತಕೊಂಡ್ ಹೋಗ್ತಾ ಇರುವಾಗ ನಡುವಿನಲ್ಲಿ ಒಂದು ಕಳ್ಳ ತಕೊಂಡ್ ಹೋಗ್ಬಿಟ್ಟ. ರಾತ್ರಿ ಇಡೀ ಅವನನ್ನು ಹುಡುಕ್ತಾನೆ ಇದ್ದೆ, ಆದ್ರೆ ಅವನೆಲ್ಲೂ ಸಿಕ್ಲಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡುವರಿ? ಬೇಡ ಬೇಡ, ಕೋರ್ಟ್ ಕೇಸ್ ಅಂತ ಸುತ್ಬೇಕು. ಸರಿ, ನೀನೊಂದ್ ಕೆಲ್ಸ ಮಾಡು. ನೀನ್ ಹೋಗಿ ನಿಮ್ಮ ಅಪ್ಪನ ಹತ್ರ ಹಣ ತಕೊಂಡ್ ಬಾ. ಏನ್ ಮಾತಾಡ್ತಾ ಇದ್ರಿ ನೀವು? ಅವ್ರು ನನಗೆ ಬೇಡ ಅಂತ ತಾನೇ ನಿಮ್ಮ ಹತ್ರ ಬಂದಿದ್ದೆ. ಈಗ ನನಗೆ ಯಾವ ಮೊಕ್ಕ ಇಟ್ಕೊಂಡು ಅವ್ರ ಹತ್ರ ಹೋಗ್ಲಿ? ನಾವೇನೀಗ ತಪ್ಪು ಮಾಡ್ಲಿಲ್ಲ ಅಲ್ವಾ? ನಾವು ಪೊಲೀಸ್ ಕೇಸ್ ಕೊಟ್ರೆ ಏನೀಗ? ನನಗೆ ಯಾಕೋ ನೀವೇ ಈ ತರ ಮಾಡಿ ಸುಳ್ಳು ಹೇಳ್ತಾ ಇದ್ರಾ ಅಂತ ಅನ್ಸ್ತಾ ಇದೆ. ಏನ್ ಮಾತಾಡ್ತಾ ಇದೀಯ ನೀನು? ಅಂದ್ರೆ ನಾನೇ ಆ ಕಳ್ತನ ಮಾಡ್ದೆ ಅಂತ್ಯಾ ಅಂತ ನನ್ನನ್ನು ಹೊಡಿಯೋಕೆ ಮುಂದೆ ಬಂದ್ರು. ಆ ಪೆಟ್ಟನ್ನ ತಡಿಯೋಕಾಗದೆ ನಾನು ಕಳಗ್ ಬಿದ್ಬಿಟ್ಟೆ. ಬೃಹೋದ ನನ್ನನ್ನ ಸಾಯಿಸ್ಬಿಟ್ರು. ಆ ಸಮಯದಲ್ಲಿ ಅವ್ರು ಹೇಳಿದ ವಿಷಯ ನನಗೆ ಇನ್ನೂ ಜ್ಞಾಪಕ ಇದೆ. ನಿನ್ ಹಣಕ್ಕಾಗಿ ನಾನ್ ನಿನ್ನ ಮದುವೆ ಆದದ್ದು. ಅದು ಸಿಕ್ಕಿದ ಮೇಲೆ ನೀನ್ ಯಾಕೆ ನನಗೆ? ನೀನ್ ಅನ್ಕೊಂಡಿದ್ದದ್ದು ನಿಜಾನೇ. ನಿನ್ ಹಣನ ಚಿನ್ನನ ನಾನೇ ಕದ್ಬಿಟ್ಟೆ. ಈಗ ನಿನ್ ಸತ್ಯ ಅಲ್ವಾ? ಹಣ ಚಿನ್ನ ಇರುವ ಇನ್ನೊಂದು ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೇಳ್ದ. ಅವ್ನ್ ಎಷ್ಟು ಕೆಟ್ಟವನಂದ್ರೆ ಸತ್ತೋದ ನನ್ ಮೇಲೆ ಇದ್ದ ಉಳ್ದ ಚಿನ್ನನ ಎಲ್ಲ ಮಾರಿ ಹಣ ಸಂಪಾದನೆ ಮಾಡ್ದ. ನಾನ್ ಸತ್ತೋದೆ. ಹೌದು, ನಾನ್ ಸತ್ತೋದೆ. ಏನ್ ಆತರ ನೋಡ್ತಾ ಇದ್ದೀರಾ? ನಾನ್ ಯಾರಂತ ಈಗ್ಲಾದ್ರೂ ಗೊತ್ತಾಯ್ತಾ? ನಿಮ್ ಸಂಶಯ ಸರಿನೇ, ನಾನು ದೆವ್ವನೇ. ಅವನು ನನ್ನನ್ನ ಮಾತ್ರ ಅಲ್ಲ, ಇನ್ನು ಎಷ್ಟ್ ಮಂದಿ ಹುಡುಗಿಯರನ್ನ ಸಾಯಿಸಿದ್ನು. ಅಂತವನನ್ನ ಏನ್ ಮಾಡ್ಬೇಕು ಗೊತ್ತಿದ್ಯಾ? ನೀವೇ ನೋಡಿ. ಸುಧೀರ್ ಮನೆಗ್ ಬಂದು ಸ್ನಾನಕ್ ಹೋದ. ಬಾತ್ರೂಮ್ ನಲ್ಲಿ ನೀರನ್ನ ಓಪನ್ ಮಾಡಿ ನೋಡಿದ್ರೆ ಅಲ್ಲೆಲ್ಲ ನೀರಲ್ಲಿ ತುಂಬೋಗ್ಬಿಟ್ಟಿತ್ತು. ಹೇಗಿದೆಲ್ಲ ಹೀಗಾಯ್ತು? ಯಾರಾದ್ರೂ ನನ್ನನ್ನ ಕಾಪಾಡಿ, ಯಾರಾದ್ರೂ ನನ್ನನ್ನ ಕಾಪಾಡಿ. ಆಗ ತಕ್ಷಣ ಅಲ್ಲಿದ್ದ ನೀರು ಕಾಣದೆ ಹೋಯ್ತು. ಸುಧೀರಿಗೆ ಭಯ ಶುರುವಾಗಿತ್ತು. ಅವನು ಬೇಗ ಬೇಗ ಮನೆ ಹೊರಗೆ ಓಡ್ಕೊಂಡ್ ಬಂದ. ಆಗ ನಾನು ಅವನ್ ಮುಂದೆ ಬಂದು ನಿಂತೆ. ಏನ್ರಿ? ನಾನೇ ರೀ, ನಿಮ್ ಹೆಂಡತಿ ಮೋಹಿನಿ ಬಂದಿದ್ದೀನಿ. ಇಲ್ಲ ಇಲ್ಲ, ನಾನ್ ನಂಬಲ್ಲ. ಇದು ನಿಜ ಅಲ್ಲ, ಇದು ಕನಸು. ಕನಸಲ್ಲ, ಇದು ನಿಜ. ನೀನ್ ಹೇಗೆ ಬಂದಿದ್ಯಾ? ನೀನು ಸತ್ತೋದ್ಯಲ್ವಾ? ಸತ್ತೋದೆ. ಈಗ ದೆವ್ವದಾಗೆ ಬಂದಿದ್ದೀನಿ. ನೋಡು ನೋಡು, ಒಂದ್ಸಲ ನನ್ನ ಸುಂದರವಾದ ಮುಖನ ನೋಡು. ನಿನ್ನನ್ನ ಹುಡುಕೊಳ್ತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಅವನಿಗೆ ಕರೆಂಟ್ ಶಾಕ್ ಅನ್ನ ಇಟ್ಲು. ಅವನನ್ನ ಧ್ವಂಸ ಮಾಡಿ ಭಯಂಕರವಾಗಿ ಚಿತ್ರವಾದ ಇಡ್ತಾ ಇದ್ಲು. ಅಯ್ಯೋ, ನನ್ನನ್ನ ಬಿಟ್ಬಿಡು, ನನ್ನನ್ನ ಬಿಟ್ಬಿಡು. ಹೇಗೋ ಬಿಡಕ್ ಹೇಳ್ತಾ ಇದ್ಯಾ? ನಂತರ ಇನ್ನೆಷ್ಟು ಹುಡುಗಿರನ್ನ ಮೋಸ ಮಾಡ್ದೆ. ನಿನ್ನನ್ನ ನಾನು ಸುಮ್ನೆ ಬಿಡಕ್ ಆಗತ್ತಾ? ನಿನ್ನನ್ನ ಸುಮ್ನೆ ಬಿಟ್ಬಿಟ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅಲ್ ನೋಡು, ಎಲ್ರು ನಿನ್ನನ್ನ ಕರೀತಾ ಇದ್ದಾರೆ. ನನ್ನನ್ನೇನ್ ಮಾಡ್ಬೇಡ, ನನ್ನನ್ನೇನ್ ಮಾಡ್ಬೇಡ. ನನಗೆ ಭಯ ಆಗ್ತಾ ಇದೆ. ಬಿಟ್ಬಿಡು, ನನ್ನನ್ನ ಬಿಟ್ಬಿಡು, ದಯವಿಟ್ಟು ಬಿಟ್ಬಿಡು. ಛೀ, ನೀನನ್ನ ಸಾಯಿಸಿ ಪಾಪ ಮಾಡ್ಬೇಕಂತ ಇದ್ದೀನ? ಆದ್ರಿಂದ ನಿನ್ ಪ್ರಾಣನ ನೀನೇ ತಕ್ಕೋ. ಇಲ್ಲಾಂದ್ರೆ ಉಳ್ದ ನಿನ್ ಜೀವನ ಕಣ್ಣು ಕೈ ಕಾಲು ಇಲ್ದೆ ಜೀವಿಸ್ಬೇಕಾಗತ್ತೆ. ನಿರ್ಣಯ ಮಾಡ್ಕೋ. ಮೋಹಿನಿ, ನನ್ನನ್ನು ಬಿಟ್ಬಿಡು, ನನ್ನನ್ನು ಬಿಟ್ಬಿಡು.
ಸುಧೀರ್, ನಿನಗಿನ್ನೊಂದು ಅವಕಾಶ ಇಲ್ಲ. ತಗೋ, ನಿನ್ ಪ್ರಾಣ ಹೋಗೋ ತನಕ ಕುತ್ತಿಕೋ. ಇಲ್ಲಂದ್ರೆ ನಾನ್ ಹೇಳಿದ್ದ ಜ್ಞಾಪಕ ಇದೆಯಾ? ಏನ್ ನಡೆಯುತ್ತೆ ಅಂತ ಗೊತ್ತಿದೆ ಅಲ್ವಾ? ಆಗ ಸುಧೀರ್ ಕತ್ತೆಯಲ್ಲಿ ಅವನನ್ನ ಅವನೇ ಕೂತಿಕೊಂಡು ಸತ್ತೋಗ್ಬಿಟ್ಟ. ಇವನ ಕೈಯಲ್ಲಿ ಸತ್ತೋದ ಹುಡುಗಿಯರ ಆತ್ಮಕ್ಕೆಲ್ಲ ಶಾಂತಿ ಸಿಕ್ಕಿರತ್ತೆ. ಅದರಿಂದ ನಾನು ಹೇಳೋದನ್ನ ಕೇಳಿ, ಈ ತರದ ಕೆಟ್ಟವನನ್ನೆಲ್ಲ ಪ್ರೀತಿಸ್ಬೇಡಿ. ಅಮ್ಮ ಅಪ್ಪನ ಪ್ರೀತಿ ಅಂದ್ರೆ ಏನಂತ ತಿಳ್ಕೊಳ್ಳಿ. ಇಲ್ಲಂದ್ರೆ ಈ ತರದ ಮೋಸದವನ ಕೈಯಲ್ಲಿ ನಮ್ ಜೀವನ ಹೋಗುತ್ತೆ. ಜಾಗ್ರತೆ. ಈಗ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಲು.